ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ದಿನ ನಾನು ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಶ್ರೀಮನ್ನಾರಾಯಣ ಹಾಗೂ ಸುದರ್ಶನ ಸ್ವಾಮಿಯವರ ಒಂದು ಸಾಲಿಗ್ರಾಮದ ಬಗ್ಗೆ ನಾನು ನಿಮಗೆ ಪರಿಚಯಿಸ್ತೀನಿ. ಲಾಸ್ಟ್ ಟೈಮ್ ನಿಮಗೆ ಶಿವನ ಸಾಲಿಗ್ರಾಮಗಳ ಬಗ್ಗೆ ಪರಿಚಯಿಸಿದ್ದೀನಿ. ಹಾಗೆ ಶ್ರೀ ಮಹಾಲಕ್ಷ್ಮಿ, ಅನಂತ ಪದ್ಮಾವತಿ, ಶ್ರೀಮನ್ನಾರಾಯಣನ ಒಂದು ಸಾಲಿಗ್ರಾಮ ತೋರಿಸಿದ್ದೆ ನಾನು ನಿಮಗೆ. ಆದರೆ ಇವತ್ತು ಡಬಲ್ ಸುದರ್ಶನ ಚಕ್ರ ತೋರಿಸ್ತೀನಿ. ಡಬಲ್ ಅಂದರೆ ನೋಡಿ ಈ ಥರ ಇರುತ್ತೆ. ಡಬಲ್ ಅಂದರೆ ನೋಡ್ಕೊಬಿಡಿ, ನೋಡಿ ಈ ಥರ ಇರುತ್ತೆ. ಇದು ಡಬಲ್, ನೆನ್ಪಿಟ್ಕೊಳ್ಳಿ. ನೋಡಿ ಎರಡಿದೆ ಅಲ್ವಾ, ಎರಡಿದೆ. ಇದನ್ನು ಕ್ಲೋಸ್ ಮಾಡ್ತೀವಿ ಈ ರೀತಿ ಕ್ಲೋಸ್ ಮಾಡ್ತೀವಿ. ನೋಡಿ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ, ಈ ಥರ ಕೂತ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ, ಇದು ಸಾಲಿಗ್ರಾಮ. ಡಬಲ್ ಸಾಲಿಗ್ರಾಮ ನೆನ್ಪಿಟ್ಕೊಳ್ಳಿ. ನೋಡಿ ಡಬಲ್ ಇರುತ್ತೆ. ಡಬಲ್ ಇದ್ದರೆ ತುಂಬ ಒಳ್ಳೆಯ ಯೋಗ ಅಂತ ಹೇಳ್ತಾರೆ. ಯಾಕೆ ಅಂದರೆ ಜೋಡಿ ಅಂದರೆ ಒಂದು ಹೆಣ್ಣು ಗಂಡು ಅಂತೀವಲ್ಲ, ಹಾಗೆ. ಓಂ ಶ್ರೀ ಅನಂತ ಪದ್ಮಾವತಿ, ಓಂ ಶ್ರೀ ಅನಂತ ಲಕ್ಷ್ಮಿ, ಓಂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಸುದರ್ಶನ ಸಾಲಿಗ್ರಾಮ ಅಥವಾ ವಿಷ್ಣು ಸಾಲಿಗ್ರಾಮ ಅಂತ ಕರೀತಾರೆ. ಈಗೆಲ್ಲಿ ಜೋಡಿ ಇರೋದರಿಂದ ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮಾವತಿ, ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಐಶ್ವರ್ಯವಂತ ಆ ಪದ್ಮನಾಭ ಸ್ವಾಮಿ ಆದಿಶೇಷನು. ಗೊತ್ತಾಯ್ತಲ್ಲ, ಶಕ್ತಿ ಯಾವಾಗಲೂ ಜೊತೆಯಲ್ಲಿರಬೇಕು. ಯಾವುದೇ ಗಂಡು ದೇವತೆ ಇದ್ದರೂ ಜೊತೆಯಲ್ಲಿ ಹೆಣ್ಣು ದೇವತೆ ಇರಬೇಕು. ಆವಾಗಲೇ ತುಂಬ ಶಕ್ತಿ ಇರುತ್ತೆ. ಸಂಸಾರಿಗಳಿಗೆ ದಾರಿದ್ರ್ಯ ನಿವಾರಣೆಗೆ, ದುಷ್ಟಶಕ್ತಿಗಳ ಕಾಟ ನಿವಾರಣೆಗೆ, ಹಾಗೆ ರೋಗಗಳ ನಿವಾರಣೆಗೆ ಶಕ್ತಿ ಜೊತೆಯಲ್ಲಿರಬೇಕು. ಒಬ್ಬ ಗಂಡು ದೇವರ ಜೊತೆಯಲ್ಲಿ ಶಕ್ತಿ ಇರಬೇಕು. ಆಗ ಅವ್ರ ಸಂಸಾರ ಬೆಳೆಯುತ್ತೆ, ಸಂಸಾರ ಉದ್ಧಾರ ಆಗುತ್ತೆ, ಒಳ್ಳೆಯ ಯೋಗ ಸಿಗುತ್ತೆ, ಸಂಸಾರಕ್ಕೆ ಒಳ್ಳೆಯ ಯೋಗ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಸಂಸಾರ ಬೆಳೆಯುತ್ತೆ, ಮನೆ ಬೆಳೆಯುತ್ತೆ. ಯಾಕಂದರೆ ಹೆಣ್ಣು ಗಂಡು ಇದ್ರೇ, ಮಕ್ಕಳು ಮರಿ ಇದ್ರೇ ಸಂಸಾರ ಆಗೋದು. ಅದೇ ಯೋಗಿಗಳು ಒಬ್ಬರೇ, ತಪಸ್ವಿಗಳು ಒಬ್ಬರೇ ಇದ್ದರೆ ಅಲ್ಲಿ ಜ್ಞಾನ ಇರುತ್ತೆ, ಸಿದ್ಧಿಗಳಿರುತ್ತೆ, ಶಕ್ತಿಗಳಿರುತ್ತೆ, ಯೋಗ ಇರುತ್ತೆ, ತಪಶಕ್ತಿ ಇರುತ್ತೆ. ಅವರು ಯೋಗಿಗಳು, ತಪಸ್ವಿಗಳು, ಸನ್ಯಾಸಿಗಳು ಅಂತಾರೆ. ಏಕಾಂಗಿಯಾಗಿದ್ದರೆ ಎಲ್ಲೋ ಕಾಡಲ್ಲೋ ದೇವಸ್ಥಾನದಲ್ಲೋ ಇನ್ಯಾವುದೋ ಮಠ ಎಲ್ಲಾದರೂ ಸರಿ ಒಬ್ಬರೇ ಇದ್ದರೆ, ಅವ್ರಿಗೆ ಯಾರೂ ಇಲ್ಲ ಅಂದರೆ ಅವರು ದೇವ್ರ ಭಕ್ತರಾಗಿದ್ದರೆ ಒಬ್ಬ ಯೋಗಿನೋ ತಪಸ್ವಿನೋ ಶರಣನೋ ದಾಸನೋ ಆಗಿರ್ತಾನೆ. ಆದರೆ ಸಂಸಾರಿಗಳಿಗೆ ಹಂಗಲ್ಲ ನೋಡಿ. ಸಂಸಾರಗಳಿಗೆ ಡಬಲ್ ಇರಬೇಕು. ಅದಕ್ಕೆ ಒಂದು ಊದು ಕಡ್ಡಿ ಹಚ್ಚಬೇಡ, ಒಂದೇ ಒಂದು ಕೊಡಬೇಡ, ಹಿಂಗೆಲ್ಲ ಹೇಳ್ತಾರೆ, ನೀವು ನೋಡಿರ್ಬೋದು. ಹಾಗೆ 3 ಕೊಡಬೇಡ ಅಂತಾರೆ. ಯಾಕೆ ಅಂದರೆ 3 ಅಂದರೆ ತ್ರಿಮೂರ್ತಿಗಳು, ಗುರುದೇವ ದತ್ತ. 3 ಅದು ಕೂಡ ಕೊಡಬೇಡ ಅಂತಾರೆ. 3 ಕೊಡಬಾರ್ದು ಅಂತಾರೆ. 3 ಜನ ಬರಬಾರ್ದು, ಪ್ರಯಾಣನ ಮನೆಗಳ ಹತ್ರ ಹೋಗಬಾರ್ದು, ಇನ್ನೊಂದು ಕಡೆ ಪ್ರಯಾಣ ಅಂತಾರೆ. 3 ಜನ 3 ದಾರಿಯಲ್ಲಿ ಪೂಜೆ ಮಾಡ್ತಾರೆ, ನೀವು ನೋಡ್ಬೋದು. 3 ದಾರಿ ಕೊಡುತ್ತಲ್ಲ, ಅಲ್ಲಿ ನಿಂಬೆಹಣ್ಣು ತೆಂಗಿನಕಾಯಿ ಏನೇನೋ ಮಾಯ ಮಠ ಮಾಡ್ತಾರೆ ಅಲ್ವಾ. ಈ 3 ಅನ್ನೋದು ಮತ್ತು ಸಿಂಗಲ್ ಅನ್ನೋದು, ಇವೆರಡನ್ನೂ ಸಂಸಾರಿಗಳು ಬಿಟ್ಬಿಡ್ಬೇಕಾಗ್ತದೆ. ಸಿಂಗಲ್ ಅಂದರೆ ಏಕಮೇವ ಜಯತೆ, ಸತ್ಯಮೇವ ಜಯತೆ, ಪರಬ್ರಹ್ಮಂ ಒಂದೇ, ಒಂದೇ ಅಂದರೆ ನಮಗೆ ಏನೂ ಬೇಡ, ಆ ಪರಬ್ರಹ್ಮನೇ ಸಾಕು, ಆ ದೈವನೇ ಸಾಕು, ಆ ಭಗವಂತನಲ್ಲಿ ನಾನು ಐಕ್ಯ ಆಗ್ಬಿಡ್ತೀನಿ ಅಂತಾರಲ್ಲ ತಪಸ್ವಿಗಳು, ಯೋಗಿಗಳು, ಸನ್ಯಾಸಿಗಳು. ಅವರಿಗೆ ಒಂದೇ ಅಲ್ವಾ. ಆದರೆ ಸಂಸಾರಿಗಳು ಹಂಗಾಗಲ್ಲ. ಹೆಂಡತಿ ಗಂಡ ಮನೆ ಮಕ್ಕಳು ಇನ್ನೊಂದು ಮತ್ತೊಂದು ಎರಡೂ ಬೇಕು ಅವ್ರಿಗೆ ಅಲ್ವಾ. ಇದು ವಿಷ್ಣು ಸಾಲಿಗ್ರಾಮದಲ್ಲಿ ಡಬಲ್. ಆದರೆ ನಿಮಗೆ ಸಿಂಗಲ್ ಆಲ್ರೆಡಿ ನಾನು ಈಗಾಗಲೇ ತೋರಿಸಿದ್ದೀನಿ ನೋಡಿ. ಇದು ವಿಷ್ಣು ಸಾಲಿಗ್ರಾಮನೇ, ಸಿಂಗಲ್. ಇದು ಡಬಲ್ ಆಗಿಲ್ಲ. ಈ ರೀತಿ ಹೋಲ್ ಇರುತ್ತೆ, ಹಿಂದ್ಗಡೆ ಏನಿರಲ್ಲ ನೋಡಿ. ಹಿಂದ್ಗಡೆ ಇದು ಏನಾದರೂ ಇಲ್ಲ ತಾನೆ, ಏನೂ ಇಲ್ಲ. ಆದರೆ ನೋಡಿ ಇದು ಹೋಲ್ ಇರುತ್ತೆ, ಈ ಥರ ಇರುತ್ತೆ ಅಲ್ವಾ. ಹಿಂದ್ಗಡೆ ಈ ರೀತಿ ಖಾಲಿ ಇರುತ್ತೆ. ಓಕೆ, ಇದು ಓನ್ಲಿ ವಿಷ್ಣು ಸಾಲಿಗ್ರಾಮ, ಸಿಂಗಲ್ ಇದು. ಆದರೆ ಅದು ಡಬಲ್ಲು. ಇದರಲ್ಲಿ ನಿಮಗೆ ಸಿಂಗಲಲ್ಲಿ ನಾನು ತೋರಿಸ್ತೀನಿ. ಈಗ ಇನ್ನೊಂದು ಸಿಂಗಲಲ್ಲಿ ಕೂಡ ನಾನು ತೋರಿಸ್ತೀನಿ, ಯಾವ ರೀತಿ ಅಂದ್ಬಿಟ್ಟು ತೋರಿಸ್ತೀನಿ.
ಸಿಂಗಲಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸಿಂಗಲಲ್ಲಿ ಏನಪ್ಪ ಅಂದ್ರೆ ಬರೀ ಸಿಂಗಲ್ ಇರುತ್ತೆ ನೋಡಿ, ಈ ಥರ ಇರುತ್ತೆ ಸಿಂಗಲ್ ನೋಡಿ. ಇದು ಸಿಂಗಲ್, ಬರೀ ಚಕ್ರ ಸಿಂಗಲ್ ಇದು. ಇದನ್ನು ಕ್ಲೋಸ್ ಮಾಡೋದು ಅಷ್ಟೇ, ಒಂದನ್ನೊಂದು ಕ್ಲೋಸ್ ಮಾಡ್ತೀವಿ, ಒಂದನ್ನೊಂದು ನೋಡಿ ಈ ರೀತಿ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಆಗಿದೆ ನೋಡಿದ್ರಲ್ಲ, ಕ್ಲೋಸ್ ಆಗಿದೆ ಅಲ್ವಾ, ನೋಡಿದ್ರಲ್ಲ ಕ್ಲೋಸ್ ಆಗಿದೆ. ಇದು ಸಿಂಗಲ್ ಸಾಲಿಗ್ರಾಮ ಕಾಣಿಸ್ತಾ, ಇದು ಸಿಂಗಲ್. ಏನಕ್ಕೆ ಅಂದರೆ ಸಿಂಗಲ್ ಇದ್ದರೆ ಏನಪ್ಪ ಅಂದರೆ ಇದು ಕೂಡ ವರ್ಕೌಟ್ ಆಗುತ್ತೆ. ಶ್ರೀಮನ್ನಾರಾಯಣನು ಮುಕ್ತಿ ಕೊಡ್ತಾನೆ, ಮೋಕ್ಷ ಕೊಡ್ತಾನೆ ಶ್ರೀಮನ್ನಾರಾಯಣನು ತನ್ನ ಭಕ್ತರಿಗೆ ಅಂತ. ಅವನೇ ನಮಗೆಲ್ಲ, ನಾರಾಯಣನೇ ಅಲ್ಲ, ವೆಂಕಟೇಶ್ವರನೇ ಅಲ್ಲ, ಆದಿಶೇಷನೇ ಅಲ್ಲ, ಪಾಂಡುರಂಗನೇ ನಮಗೆಲ್ಲ ಅಂದ್ಬಿಟ್ಟು ಈ ಸಿಂಗಲ್ ಪೂಜೆ ಮಾಡ್ತಾರೆ. ಸಿಂಗಲ್ ಅಂದರೆ ಕ್ಲೋಸ್ ಆಗುತ್ತೆ ನೋಡಿದ್ರಲ್ಲ, ಇರುತ್ತೆ ಅದು ನಮಗೆ ಈ ರೀತಿ ಕ್ಲೋಸ್ ಆಗುತ್ತೆ. ಇದು ಸಿಂಗಲ್, ಗೊತ್ತಾಯ್ತಲ್ಲ, ಸಿಂಗಲ್ ಪೂಜೆ ಮಾಡೋಂಥದ್ದು. ಆದರೆ ಸುದರ್ಶನ ಚಕ್ರ ಇದು ನೆನಪಿಟ್ಕೊಳ್ಳಿ, ಸುದರ್ಶನ ಸಾಲಿಗ್ರಾಮ. ಯಾಕಂದರೆ ಚಕ್ರ ಇರುತ್ತೆ, ಶ್ರೀಮನ್ನಾರಾಯಣನ ಸುದರ್ಶನ ಚಕ್ರ, ಓಕೆನಾ. ಆದರೆ ಇದರಲ್ಲಿ ನಿಮಗೆ ವಿಷ್ಣು ಸಾಲಿಗ್ರಾಮ ಅಂದರೆ ಏನು, ಇದು ವಿಷ್ಣು ಸಾಲಿಗ್ರಾಮ. ಈ ರೀತಿ ಇರಬೇಕು, ಓಲ್ ಇರುತ್ತೆ, ಕ್ಲೋಸ್ ಆಗಿರುತ್ತೆ. ಇದು ವಿಷ್ಣು ಸಾಲಿಗ್ರಾಮ, ಓನ್ಲಿ ವಿಷ್ಣು, ಗೊತ್ತಾಯ್ತಲ್ಲ, ಓನ್ಲಿ ವಿಷ್ಣು ಸಾಲಿಗ್ರಾಮ. ಅದೇ ನಾನು ಡಬಲ್ ತೋರಿಸ್ತೇನೆ ನೋಡಿ. ಈ ಡಬಲ್ ಹೆಂಗಂದರೆ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಮೇತ ಶ್ರೀಮನ್ನಾರಾಯಣ ಅಂದರೆ ಸುದರ್ಶನ ಕೂಡ ಇದರಲ್ಲೇ ಬರ್ತಾನೆ. ಡಬಲ್ ಇದ್ದರೆ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರ ಸಾಲಿಗ್ರಾಮ, ಗೊತ್ತಾಯ್ತಲ್ಲ. ಸುದರ್ಶನ ಚಕ್ರ ಸಾಲಿಗ್ರಾಮ ಯಾರ ಸಮೇತ? ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಮೇತ ಸಾಲಿಗ್ರಾಮ ಇದು, ಗೊತ್ತಾಯ್ತಲ್ಲ. ಎಷ್ಟು ದಪ್ಪ ಇದೆ ನೋಡಿ, ದೊಡ್ಡದಾಗಿರ್ತಾರೆ, ಗೊತ್ತಾಯ್ತಲ್ಲ. ಡಬಲ್ ಇರುತ್ತೆ ಈ ರೀತಿ. ಹಂಗಾಗಿ ಈ ಸಾಲಿಗ್ರಾಮಗಳು ಹೇಗೆ ಕೊಡ್ತು. ಮತ್ತು ನಾನು ನಿಮಗೆ ಈ ಮಣಿಗಳೆಲ್ಲ ತೋರಿಸಿದೆ, ನವರತ್ನ ಮಣಿಗಳು ಎಲ್ಲ ತೋರಿಸಿದೆ ಲಾಸ್ಟ್ ಟೈಮ್. ಈ ನವರತ್ನ ಮಣಿಗಳು ನಿಮಗೆ ನಾನು ತೋರಿಸಿದೆ ನೋಡಿ. ಮಣಿಗಳಿದೆ ಇದರಲ್ಲಿ, ಕಲರ್ ಮಣಿಗಳಿರ್ತವೆ ನೋಡಿರಿ, ಕಲರ್ ಇರುತ್ತೆ. ಮುತ್ತು ಇದೆ, ಹವಳ ಇದೆ, ರತ್ನ ಇದೆ ನೋಡಿ. ಇದರಲ್ಲಿ ಮುತ್ತು ಇದೆ, ಹವಳ ಇದೆ, ರತ್ನ ಇದೆ, ಗೊತ್ತಾಯ್ತಾ. ಕಲ್ಲಿದೆ, ಓಕೆನಾ, ಇದರಲ್ಲಿ ಒಳಗಡೆ ಇದೆಲ್ಲ. ಹಾಗೆ ನಾನು ಇನ್ನೂ ರಾತ್ರಿ ಹೊತ್ತು ಬೆಳಗುವಂಥ ಮಣಿಗಳು ತೋರಿಸಿದೆ ನಿಮಗೆ. ಈಗ ಬ್ಲೂ ಕಲರ್ ಕೂಡ ಇದೆ ನನ್ನ ಹತ್ರ ನೋಡಿ. ಇದು ಗ್ರೀನ್ ಇದು ಬಂದು ಬ್ಲೂ, ರಾತ್ರಿ ಹೊತ್ತು ಬ್ಲೂ ಕಲರ್ ಇರ್ತಿದ್ದು. ರಿಂಗ್ ಸೈಜ್ ಇದು ರಿಂಗ್ ಸೈಜು, ನೆನ್ಪಿಟ್ಕೊಳ್ಳಿ. ರಿಂಗ್ ಸೈಜ್ ಅಂದ್ರೇನು, ಉಂಗ್ರಕ್ಕೆ ಹಾಕ್ತೀವಲ್ಲ, ಉಂಗ್ರ ಸೈಜ್ ಇದು ಸ್ವಲ್ಪ ದೊಡ್ಡದು. ಇದು ಉಂಗ್ರಕ್ಕೆ ಆಗುತ್ತೆ, ಡಾಲರ್ ಆಗುತ್ತೆ ಕುತ್ತಿಗೆನಲ್ಲಿ. ಇದು ಗ್ರೀನ್ ಕಲರು, ಇದು ಬ್ಲೂ ಕಲರ್. ಆ ಜೋಡಿನಲ್ಲಿ ಇದು ನಾನು ನಿಮಗೆ ತೋರಿಸ್ತೀನಿ ಲಾಸ್ಟ್ ಟೈಮು. ಹಾಗೆ ಇವುಗಳ ಬಗ್ಗೆನೂ ನಾನು ಪ್ರೋಗ್ರಾಮ್ ಮಾಡಿ ಲಾಸ್ಟ್ ಟೈಮ್ ನಾನು ತೋರಿಸ್ತೀನಿ. ವೀಡಿಯೋ ಇದೆ, ನೀವು ನೋಡಿಲ್ಲ ಅಂದ್ರೆ ನೋಡಿದ್ರೆ ಇದು ಕಂಟಿನ್ಯೂ ಮಾಡಿ ವೀಡಿಯೋನ, ನೋಡಿಲ್ಲ ನೋಡಿ ವೀಕ್ಷರೇ. ಇಲ್ಲಿ ನಾನು ನಿಮಗೆ ಸಾಲಿಗ್ರಾಮಗಳು ಯಾಕೆ ಬಂತು ಅನ್ನೋದಕ್ಕೆ ಶಿವಂದು ಕೂಡ ತೋರಿಸಿದ್ದೀನಿ ನೋಡಿ. ಇವೆಲ್ಲ ಶಿವ ಸಾಲಿಗ್ರಾಮ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ, ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಬಗ್ಗೆ. ನೋಡಿಲ್ಲ ಅಂದರೆ ನೋಡಿದ್ರೆ ಕಂಟಿನ್ಯೂ ಮಾಡಿ. ಶಿವಂದ ನಾನು ಲಾಸ್ಟ್ ಟೈಮೇ ತೋರಿಸಿದ್ದೀನಿ, ಗೊತ್ತಾಯ್ತಲ್ಲ. ಶಿವಂದು ನಿಮಗೆ ಲಾಸ್ಟ್ ಟೈಮೇ ತೋರಿಸಿದ್ದೀನಿ. ಇನ್ನೂ ಬೇರೆ ಕಲ್ಲರ್ ಶಿವಂದ ಸಾಲಿಗ್ರಾಮ. ಶಿವಲಿಂಗ ಥರ ಇರುತ್ತೆ, ಆತ್ಮಜ್ಯೋತಿ ಜ್ಯೋತಿರ್ಲಿಂಗ ಥರ ಇರ್ತವೆ, ಕಲ್ಲರ್ ಇರ್ತವೆ ಅಷ್ಟೇ, ಇನ್ನೇನಿಲ್ಲ. ವೆರೈಟಿ ಇರ್ತವೆ, ಗೊತ್ತಾಯ್ತಲ್ಲ. ಕಲ್ಲರ್ ನೋಡಿ, ವೆರೈಟಿ ಇರ್ತವೆ ಶಿವಂದು ಅಲ್ವಾ, ಶಿವನ ಸಾಲಿಗ್ರಾಮ, ಓಕೆನಾ. ಅಂದರೆ ಸಾಲಿಗ್ರಾಮಗಳು ಅಂದರೆ ಏನು ಒಂದು ಸಾರಿ ನೋಡೋಣ. ಈಗ ನಾವು ಸಾಲಿಗ್ರಾಮಗಳು ಯಾಕೆ ಬಂತು ಅನ್ನೋದನ್ನು ನೋಡೋಣ. ಒಂದು ಕತೆ ಇದೆ ಇದಕ್ಕೆ, ಅದು ಹೇಳ್ಬಿಡ್ತೀನಿ. ಈ ಕತೆ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸಾಲಿಗ್ರಾಮಗಳು ಇವೆಲ್ಲ ಎಲ್ಲಿ ಸಿಗುತ್ತೆ? ನೇಪಾಳದ ಗಂಡಕಿ ಅನ್ನೋ ನದಿ ತೀರದ ಆ ನದಿ ಏರಿಯಾನಲ್ಲಿ ಸಿಗುತ್ತೆ ಕಲ್ಲುಗಳು. ನೀವು ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಬೇಜಾನ್ ನೇತ್ರಾವತಿ ನದಿನಲ್ಲಿ ಕಲ್ಲುಗಳಿರ್ತವೆ, ಸಣ್ಣ ಪುಟ್ಟ ಕಲ್ಲುಗಳೆಲ್ಲ ಇರ್ತವೆ. ಫಿಶ್ ಅಕ್ವೇರಿಯಮಲ್ಲಿ, ಫಿಶ್ ಅಂದರೆ ಮನೆಗಳಲ್ಲಿ ಮೀನುಗಳು ಸಾಕ್ತಾರೆ, ಕಲರ್ ಮೀನುಗಳು ಮನೆಗಳಲ್ಲಿ ನೀವು ನೋಡಿರಬೇಕು. ರೂಮ್ಗಳಲ್ಲಿ, ಮನೆಗಳಲ್ಲಿ ಶೋಗೆ ಇಟ್ಕೊಂಡು ಸಾಕ್ತಾರೆ ಮೀನುಗಳು, ಆಫೀಸ್ಗಳಲ್ಲೆಲ್ಲ. ಆ ಫಿಶ್ ಅಕ್ವೇರಿಯಮ್ ಇರುತ್ತಲ್ಲ, ಗ್ಲಾಸ್ ಬಾಕ್ಸು, ಟ್ಯಾಂಕು, ಮನೆಗಳಲ್ಲಿ ಕಲರ್ ಮೀನುಗಳು ಇಟ್ಕೊಂಡು ಆ ಒಂದು ಗ್ಲಾಸ್ ಸಿಸ್ಟಮು ಟ್ಯಾಂಕ್ನಲ್ಲಿ ಅವುಗಳನ್ನು ಸಾಕ್ತಾರೆ ಮೀನುಗಳನ್ನು. ಆದರೆ ಕಲ್ಲುಗಳಿರುತ್ತೆ. ಆ ಕಲ್ಲುಗಳು ಹೆಂಗಿರ್ತವೆ? ಹಿಂಗೆ ಇರ್ತವೆ ನೋಡೋಕ್ಕೆ, ಹಿಂಗೆ ಇರ್ತವೆ, ಇಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಎದ್ದುವ ಹಂಗಂಗೆ ಇರ್ತವೆ. ಇದು ಶಿವನ ಸಾಲಿಗ್ರಾಮ, ಓಕೆನಾ. ಶಿವಲಿಂಗ ಆಕಾರ, ಆತ್ಮಲಿಂಗ, ಜ್ಯೋತಿರ್ಲಿಂಗ ಅಂತಿರಲ್ಲ, ಅಮೃತಲಿಂಗ, ಶ್ವೇತಲಿಂಗ ಅಂತಿರಲ್ಲ, ಹಾಗೆ.
ಆದರೆ ಫಿಶ್ ಅಕ್ವೇರಿಯಮಲ್ಲಿ ಬೇರೆ ಬೇರೆ ಥರ ಆಕಾರ ಕಲ್ಲುಗಳಿರ್ತವೆ. ಅದನ್ನು ಬೆಣಚೆ ಕಲ್ಲುಗಳು ಅಂತ ಹಳ್ಳಿ ಭಾಷೆನಲ್ಲಿ ಕರೀತಾರೆ. ಬೆಣಚೆ ಕಲ್ಲು, ಬಿಳಿ ಕಲ್ಲು ಅಂದ್ಬಿಟ್ಟು, ಶ್ವೇತ ಕಲ್ಲು ಅಂದ್ಬಿಟ್ಟು. ಅಥವಾ ರಾಜಸ್ಥಾನದ ಒಂದು ಏನು ಕಲ್ಲು ಅಂತಾರೆ ಆ ಬಿಳಿದಕ್ಕೆ, ಮಜಾಕ್ ಅಂತಿರಲ್ಲ, ಏನು ಮಜಾಕು, ಬಿಳಿ ಮಜಾಕ, ಶ್ವೇತ ಮಜಾಕ, ಯಾವುದೋ ಒಂದು. ಈ ಮನೆಗಳಿಗೆಲ್ಲ ಹಾಕ್ತಾರೆ, ಟೈಲ್ಸ್ ಕೆಳಗಡೆ ಗೋಡೆಗಳಿಗೆಲ್ಲ ಕಲ್ಲುಗಳು ಹಾಕ್ತಾರೆ, ನೋಡಿರಬೇಕು, ಬಿಳಿ ಕಲ್ಲುಗಳು. ಅದರಲ್ಲಿ ಇದು ಮಾಡಿದ್ದಾರೆ ಅಂದ್ಕೊಬಿಡಿ. ಅದರಲ್ಲಿ ಇವು ಮಾಡಿರ್ಬೋದಲ್ಲ ಅಂತ ನೀವು ಅಂದ್ಕೊತೀರ ಅಲ್ವಾ? ನೋಡ್ರಿ, ಇದೆಲ್ಲ ಸ್ವಲ್ಪ ಬಫಿಂಗ್ ಮಾಡಿರ್ತಾರಷ್ಟೇ. ಬಫಿಂಗ್ ಅಂದರೆ ಏನು, ಸ್ವಲ್ಪ ನೀಟಾಗಿ ಮಾಡಿರ್ತಾರಷ್ಟೇ, ಹಾಗಂತ ಇದು ಮಾಡಿರಲ್ಲ. ಕೆಲವರು ಲೋಕಲ್ಲು ಮಾಡ್ಬೋದು ಬಿಡಿ. ಇದರಲ್ಲಿ ಯಾವ ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಅಂತ ಸರಿಯಾಗಿ ಯಾರಿಗೂ ಗೊತ್ತಾಗಲ್ಲ. ಎಲ್ಲರೂ ಚೀಟಿಂಗ್ ಮಾಡ್ತಾರೆ, ಮೋಸ ಮಾಡ್ತಾರೆ ಅಲ್ವಾ? ಏನು ಮಾಡೋದು, ಎಲ್ಲ ಕಡೆ ಮೋಸನೇ, ಮೋಸ, ವಂಚನೆ. ಇದು ಒರಿಜಿನಲ್ಲು, ಅದು ಒರಿಜಿನಲ್ಲು. ಈ ಜೋಡಿ ಹತ್ತುಗಳಿದೆ, ನಾನು ಲಾಸ್ಟ್ ಟೈಮ್ ನಿಮ್ಗೆ ಕಾರ್ಯಕ್ರಮ ಮಾಡಿದೆ, ಜೋಡಿ ಹತ್ತು ನೋಡ್ರಿ. ಈ ಜೋಡಿ ಹತ್ತುಗಳು ಕೂಡ ಲೋಕಲ್ ಮಾಡ್ತಾರಂತ ರೀ. ಇದು ಗಿಡದಲ್ಲಿ ಬರ್ತಕ್ಕಂಥದ್ದು, ಅದಕ್ಕೆ ಸರಿಯಾಗಿ ನೋಡಿ ನಾವು ತೊಗೋಬೇಕು. ಈ ಜೋಡಿ ಹತ್ತಿದು ಅದು ಜೋಡಿ ಗಿಡದಲ್ಲಿ ಬರ್ತಕ್ಕಂಥದ್ದು ತೊಗೋಬೇಕು ನಾವು ಅಲ್ವಾ? ಹೆಂಗೆ ಕಂಡುಹಿಡಿಯೋದಂಗೆ ನೋಡ್ರಿ, ಪ್ಲಾಸ್ಟಿಕಲ್ಲಿ ಮಾಡಿಬಿಡ್ತಾರೆ. ಇವು ಪ್ಲಾಸ್ಟಿಕಲ್ಲಿ ಮಾಡಿಬಿಡ್ತಾರೆ. ದನದ ಚರ್ಮ ಇರುತ್ತಲ್ಲ, ಅದರಲ್ಲೂ ಮಾಡ್ತಾರಂತೆ, ನನಗೂ ಗೊತ್ತಿಲ್ಲ. ಅದಕ್ಕೆ ನೋಡಿ ಆದಷ್ಟು ತೊಗೋಬೇಕು. ಹಾಗೆ ಇದನ್ನು ಮಾರಾಟ ಮಾಡೋರು ಯಾವ ಕಾರಣಕ್ಕೂ ಬೋಕಸ್ ಮಾಡಬಾರ್ದು, ಜನಗಳಿಗೆ ಟೋಪಿ ಹಾಕಬಾರ್ದು ಅಂತ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ವಂಚನೆ ಮಾಡಬಾರ್ದು. ವಂಚನೆಗಿಂತ ನಂಬಿಕೆ ದ್ರೋಹಗಿಂತ ಮಹಾಪಾಪ ಇನ್ನೊಂದಿಲ್ಲ. ಅದಕ್ಕೆ ಯಾರಿಗೂ ಮೋಸ ವಂಚನೆ ಮಾಡಬಾರ್ದು. ನಾನು ಯಾರಿಗೆ ಇದೆಲ್ಲ ಕಳಿಸ್ಕೊಡ್ತೀನಿ, ಅದೇನಾದರೂ ಡೂಪ್ಲಿಕೇಟ್ ಆದರೆ ಅವರು ನನಗೆ ತಿಳಿಸ್ಬೋದು, ಈ ರೀತಿ ಇದು ಲೋಕಲ್ ಇದೆ ಅಂತ, ಇದು ಗಿಡದ್ದಲ್ಲ ಅಂತ ತಿಳಿಸ್ಬೋದು ನನಗೆ. ನಾನು ಎಲ್ಲಿ ತಂದಿದ್ದೇನೆ ಅವ್ರ ನಂಬರ್ ಎಲ್ಲ ಕೊಡ್ತೀನಿ, ಅವ್ರಿಗೋಗಿ ಗುಮ್ಮಿದ್ರೆ ಆಯಿತು ಅವರು, ಅಷ್ಟೇ, ಇನ್ನೇನಿಲ್ಲ. ಗೊತ್ತಾಯ್ತಲ್ಲ? ನಾನು ಅವ್ರಿಗೆ ಹೇಳಿದ್ದೀನಿ, ನಾನು ತಗೊಳ್ಳೋವಾಗ ಹೇಳಿದ್ದೀನಿ, 100 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒರಿಜಿನಲ್ ಕೊಡಿ ಅಂತ. ನಾನು ತಗೊಳ್ಳೋವಾಗ ಹೇಳ್ತೀನಿ, ಅಂಗಡಿಗಳಾಗಲಿ ನನಗೆ ಯಾರು ಡೆಲಿವರಿ ಕೊಡ್ತಾರೆ ಅವ್ರಿಗೆ, ಯಾವ ಕಾರಣಕ್ಕೂ ಲೋಕಲ್ ಕೊಡಬೇಡಿ. ನೀವೇನಾದರೂ ಲೋಕಲ್ ಕೊಟ್ಟರೆ ನಿಮ್ಮ ನಂಬರ್ನ ಅವ್ರಿಗೆ ಕೊಟ್ಬಿಡ್ತೀನಿ, ಬೇರೆಯವ್ರಿಗೆ, ಕಸ್ಟಮರ್ಗೆ, ಅವರೇ ಗುಮ್ತಾರೆ ನಿಮಗೆ ಅಂತ ಹೇಳಿದ್ದೀನಿ, ಯಾವುದೇ ಲೋಕಲ್ ಕೊಟ್ಟರು. ಗೊತ್ತಾಯ್ತಲ್ಲ? ಓಕೆನಾ? ಅದಕ್ಕೆ ಯಾವ್ದು ಲೋಕಲ್ಲು ಯಾವ್ದು ಒರಿಜಿನಲ್ ಹೇಳೋಕ್ಕೆ ಬರೋಲ್ಲ. ಹಾಗೆ ಸಾಲಿಗ್ರಾಮಗಳು ನದಿಗಳಲ್ಲಿ, ನದಿ ಹರಿತಾ ಇರುತ್ತಲ್ಲ, ಅಲ್ಲಿ ಕಲ್ಲುಗಳೆಲ್ಲ ನೋಡಿದಾರೆ ನೀವು, ಬಿಳಿ ಕಲ್ಲುಗಳಿವೆಲ್ಲ ಹೇಳಿದ್ನಲ್ಲ, ಸಾಲಿಗ್ರಾಮಗಳಿವೆಲ್ಲ ಬಿಳಿ ಕಲ್ಲುಗಳು. ಫಿಶ್ ಅಕ್ವೇರಿಯಂ ಮೇಲೆ ಇರ್ತದೆ, ಮೀನುಗಳ ಒಂದು ಟ್ಯಾಂಕ್ನಲ್ಲಿ ಇಟ್ಕೊತಾರೆ ಮನೆಗಳಲ್ಲಿ ಕಲ್ಲುಗಳು. ಹಂಗಂತ ಆ ಕಲ್ಲುಗಳು ಈ ಕಲ್ಲುಗಳು ಎಲ್ಲ ಒಂದೇ ಅಂದರೆ ಒಂದೇ ಒಂದು ರೀತಿಯಲ್ಲಿ, ಆದರೆ ಅವು ಅಷ್ಟು ಚೆನ್ನಾಗಿ ಆಕಾರ ಇರಲ್ಲ, ಇವು ಆಕಾರ ಇರ್ತವೆ, ಅಷ್ಟೇ ವ್ಯತ್ಯಾಸ. ಇವು ನೋಡಿ ಒಳಗಡೆನೇ ಹೆಂಗೆ ತಯಾರಾಗುತ್ತಿದೆ, ಇವು ಹೇಗೆ ತಯಾರಾಗ್ತದೆ ಒಳಗಡೆನೆ, ಇದೆಲ್ಲ ಹೇಗೆ ತಯಾರಾಗ್ತದೆ ಅನ್ನೋದಕ್ಕೆ ನಾನು ಇನ್ನೊಂದು ವಿಡಿಯೋನಲ್ಲಿ ನಮಗೆ ತೋರಿಸ್ತೀನಿ, ಇವು ಹೇಗೆ ತಯಾರಾಗ್ತದೆ ಅಂತ. ಅದರಲ್ಲಿ ನಾನು ತೋರಿಸ್ತೀನಿ, ಇನ್ನೊಂದು ವಿಡಿಯೋ ಐತೆ, ಅದರಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ನಾನು ತೋರಿಸ್ತೀನಿ, ತಪ್ಪದೇ ನೋಡಿ, ಮುಂದಿನ ಭಾಗ ನೋಡಿ. ಆದರೆ ಇದು ಕತೆ ಹೇಳ್ಬಿಡ್ತೀನಿ ಇದಕ್ಕೆ. ಇವು ಯಾಕೆ ಸಾಲಿಗ್ರಾಮಗಳಂತ ಬಂತು, ಈ ಸಾಲಿಗ್ರಾಮಗಳು ಯಾಕೆ ಈ ರೀತಿ ಓಲ್ ಆಯಿತು, ಓಲ್ ಯಾಕೆ ಈ ರೀತಿ ಕಲ್ಲುಗಳು ಸಿಗುತ್ತೆ ನೋಡಿ, ಈ ರೀತಿ ಆಕಾರದಲ್ಲಿ ಯಾಕೆ ಸಿಗ್ತಾವೆ ನದಿನಲ್ಲಿ. ಗಂಡಕಿ ನದಿ ಪರ್ವತ ಇರುತ್ತಲ್ಲಿ, ಆ ಪರ್ವತದ ಹತ್ರ ಹೇಗೆ ಸಿಗ್ತವೆ, ಗಂಡಕಿ ಪರ್ವತ ಅಲ್ಲಿ ಹರ್ಕೊಂಡು ಬರ್ತಾವೆ ನದಿ, ಅದಕ್ಕೆ ಗಂಡಕಿ ನದಿ ಪರ್ವತ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ನದಿನಲ್ಲಿ ಏರಳವಾಗಿ ಸಿಗ್ತವೆ. ನೇಪಾಳದಲ್ಲಿ ಇವು ಏನು ಕತೆ ಅಂತ ನೋಡೋಣ. ನೋಡ್ರಿ, ಪುರಾಣಗಳಲ್ಲಿ ಹೇಳೋ ಪ್ರಕಾರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಬಿಡಿ, ಅದು ಬೇರೆ ವಿಚಾರ. ನಾನು ನಿಮಗೊಂದು ಕತೆ ಹೇಳ್ತೀನಿ. ಏನಪ್ಪ ಅಂದರೆ, ಶ್ರೀಮನ್ನಾರಾಯಣನು ಆತನ ಶ್ರೀಮಣ್ಣನ ತಲೆ ಮೇಲೆ ಶನೇಶ್ವರ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ಶನೇಶ್ವರನ ಬಗ್ಗೆ ನೀವು ಸಾಕಷ್ಟು ಕಥೆಗಳು ಕೇಳಿದ್ದೀರ. ಶನೇಶ್ವರ ಯಾರು ತಲೆ ಮೇಲೆ ಕೂತ್ಕೊತಾನೆ ಅವ್ರಿಗೆ ಕಷ್ಟಗಳು ತಪ್ಪಿದ್ದಲ್ಲ. ಹಾಗೆ ಹನುಮಂತನು ತಲೆ ಮೇಲೆ ಕೂತ್ಕೊಂಡಾಗ ಶನೇಶ್ವರ ಎಲ್ಲ ಕಡೆ ರೌಂಡ್ ಹೊಡಿತಾನೆ, ಎಲ್ಲರ ತಲೆ ಮೇಲೂ ಸ್ವಲ್ಪ ಕೂತ್ಕೋತಾನೆ. ಒಂದು ಅಷ್ಟಿಷ್ಟು ಕಾಲಮಾನ, 1 ದಿನ ಇರ್ಬೋದು, 2 ದಿನ ಇರ್ಬೋದು, 1 ತಿಂಗಳು ಇರ್ಬೋದು, ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಶನೇಶ್ವರ ಕೂತ್ಕೋತಲೇ ಇರ್ತಾರೆ ಅವ್ರವ್ರ ತಲೆ ಮೇಲೆ. ಯಾರ ತಲೆ ಮೇಲೆ ಕೂತ್ಕೊತಾನೆ ಅವ್ರ ಕತೆ ಅಷ್ಟೇ, ಅವ್ರಿಗೆ ಕಷ್ಟಗಳು ಬರುತ್ತೆ. ಈ ಕತೆಗಳೆಲ್ಲ ನೀವು ಸಾಕಷ್ಟು ಕೇಳಿದ್ರ ಅಲ್ವಾ? ಹೀಗೆ ಶನೇಶ್ವರ ತಲೆ ಮೇಲೆ ಕೂತ್ಕೊಂಡ್ರೆ ಆಗೋಯ್ತು ಅಷ್ಟೇ ಕತೆ ಅಂತ ನೀವು ಕೇಳಿದ್ರ, ಹೌದಾ ಇಲ್ವಾ? ಕೇಳಿದ್ರಿಲ್ವ? ಹಾಗೆ ಶಿವನ ತಲೆ ಮೇಲೆ ಕೂತ್ಕೊಳ್ತಾನೆ ಶನೇಶ್ವರ ಇದು ಹನುಮಂತನ ತಲೆ ಮೇಲೆ ಕೂತ್ಕೊಳ್ಳೋಕೆ ಹೋಗ್ತಾನೆ ಶನೇಶ್ವರ. ಅದೆಲ್ಲ ಒಂದೊಂದು ಕತೆ ಇದೆ. ಹನುಮಂತನ ತಲೆ ಮೇಲೆ ಶನೇಶ್ವರ ಕೂತ್ಕೊಬಿಟ್ರೆ ಹನುಮಂತ ಏನು ಮಾಡ್ತಾನೆ ಗೊತ್ತಾ, ಬೆಟ್ಟ ಎತ್ತಿ ತಲೆ ಮೇಲೆ ಕೂಬಿಡ್ತಾನೆ. ಆವಾಗ ಶನೇಶ್ವರ ಅಲ್ಲಿಂದ ಓಡೋಗ್ತಾನೆ. ಇದು ಕತೆ. ಅದೇ ಶಿವ ಏನು ಮಾಡ್ತಾನೆ, ಕಷ್ಟಗಳಿಗೆ ಸಿಕ್ಕಾಕೊಳ್ತಾನೆ. ಅದೇ ಶ್ರೀಮನ್ನಾರಾಯಣ ಏನು ಮಾಡ್ತಾನೆ, ಓಡೋಗ್ತಾನೆ ಶನೇಶ್ವರನಿಂದ ತಪ್ಪಿಸ್ಕೊಳ್ಳೋಕ್ಕೆ.
ಶನೇಶ್ವರನಿಂದ ತಪ್ಪಿಸ್ಕೊಳ್ಳೋಕೆ ಎಲ್ಲಿ ಓಡೋಗ್ತಾನೆ ಶ್ರೀಮನ್ನಾರಾಯಣ? ಈ ಗಂಡಕ್ಕೆ ನದಿ ಪರ್ವತ ಇದೆಯಲ್ಲ ಅಲ್ಲೋಗಿ ಒಳಗೆ ಸೇರ್ಕೊಬಿಡ್ತಾನೆ, ಪರ್ವತವಾಗಿ ಕನ್ವರ್ಟ್ ಆಗಿಬಿಡ್ತಾನೆ. ಪರ್ವತ ಅಂದರೆ ಶ್ರೀಮನ್ನಾರಾಯಣ ಏನು ಮಾಡ್ತಾನೆ, ಅಲ್ಲೋಗ್ಬಿಟ್ಟು ನದಿ ಹತ್ರ ಪರ್ವತ ಆಗಿಬಿಡ್ತಾನೆ. ಪರ್ವತ ಅಂದರೆ ಬೆಟ್ಟ ಗುಟ್ಟ ಅಂತಿರಲ್ಲ, ಆ ರೀತಿ ಹಿಮಾಲಯ ಪರ್ವತ ಇರುತ್ತಲ್ಲ ಆ ಥರ ಒಂದು ಪರ್ವತ ಆಗ್ಬಿಟ್ಟು ಶನೇಶ್ವರನಿಗೆ ಕಾಣಬಾರ್ದು ಅಂತ ಇದ್ದೋಗ್ತಾನೆ. ಇದು ಪುರಾಣಗಳಲ್ಲಿ ಹೇಳೋದ್ರಿ, ನಾನಲ್ಲಪ್ಪ ಹೇಳೋದಿದು, ಪುರಾಣಗಳಲ್ಲೇ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅವರು ಪರ್ವತ ಆಗಿಬಿಡ್ತಾರೆ. ಅವರಿಗೆ ಯಾವ ರೀತಿ ರೂಪ ಬೇಕಾದ್ರೂ ತಾಳ್ತಾರೆ. ಪ್ರಾಣಿ ಬೇಕಾ, ಪಕ್ಷಿ ಬೇಕಾ, ಗಿಡ ಬೇಕಾ, ನದಿ ಬೇಕಾ, ಸಾಗರ ಬೇಕಾ, ದೇವತೆಗಳಿಗೆ ಗ್ರಹ ಬೇಕಾ, ಅವರು ಆ ರೂಪಧಾರಣ ಮಾಡ್ತಾರೆ. ಇಚ್ಛಾ ರೂಪಧಾರಣ ಶಕ್ತಿ ಸಾಮರ್ಥ್ಯ ಅವರಲ್ಲಿರುತ್ತೆ, ಯಾವ ರೂಪ ಬೇಕಾದ್ರೂ ತಾಳ್ತಾರೆ. ಹಾಗೆ ಆ ಪರ್ವತ ಆಗ್ಬಿಟ್ಟು ಇರ್ತಾನೆ. ಶನೇಶ್ವರ ಹುಡುಕಾಡ್ತಾನೆ. ಏನು ಶನೇಶ್ವರ ದೇವ್ರ ಮೇಲೆ ಗೊತ್ತಾಗಲ್ವಾ ಎಲ್ಲಿರ್ತಾನಂತ? ಆತನೇನು ಕಿವಿಯಲ್ಲಿ ಹೂವು ಹಾಕ್ಕೊಂಡಿರ್ತಾನೆ ಶನೇಶ್ವರಗೆ ಗೊತ್ತಾಗ್ಬಿಡುತ್ತೆ, ಪರ್ವತ ಆಗ್ಬಿಟ್ಟಿರ್ತಾನೆ. ಯಾರು? ಮಹಾವಿಷ್ಣು. ಏನೇ ಆಗಲಿ ಮಹಾವಿಷ್ಣು ತಲೆ ಮೇಲೆ ಕೂತ್ಕೋಬೇಕು ಅಂದ್ಬಿಟ್ಟು ಶನೇಶ್ವರ ಆ ಪರ್ವತವನ್ನು ತನ್ನ ಆಯುಧ ಇರುತ್ತಲ್ಲ, ಆಯುಧದಿಂದ ಹೊಡಿತಾನೆ ಪರ್ವತಕ್ಕೆ ಶನೇಶ್ವರ. ಅದು ಆಯುಧ ಒಡೆದು ಚೂರಾಗಿ ಪೀಸುಗಳಾಗಿ ಚೆದರಿ ಹೋಗುತ್ತೆ. ಆ ನದಿನಲ್ಲೆಲ್ಲ ಹರ್ಕೊಂಡು ಹೋಗುತ್ತೆ. ಆ ಶನೇಶ್ವರ ಒಡೆದ್ನಲ್ಲ, ಆ ಏಟು ಅಂತ ಇದಕ್ಕೆ ಹೇಳ್ತಾರೆ, ಈ ಓಲ್ಗೆ ಆ ಆಯುಧದ ಪೆಟ್ಟು ಅಂತ ಹೇಳ್ತಾರೆ. ಶನೇಶ್ವರನ ಆಯುಧ ಇರುತ್ತಲ್ಲ, ಆಯುಧ ಕೈಯಲ್ಲಿ, ಅದರ ಪೆಟ್ಟಿದು ಅಂತಾರೆ. ಈ ಓಲ್ ಬಿದ್ದಿದೆಯಲ್ಲ, ಇದು ಎಲ್ಲ ಚೂರುಗಳಾಗಿ ಈ ರೀತಿ ಕನ್ವರ್ಟ್ ಆಗುತ್ತೆ. ಆ ನದಿನಲ್ಲಿ ಇವತ್ತು ಅಲ್ಲೆಲ್ಲ ಹೇರಳವಾಗಿ ಇವೆಲ್ಲ ಸಿಗುತ್ತೆ, ಹೇರಳವಾಗಿ. ಅಂದರೆ ಸಾಕ್ಷಾತ್ ಮಹಾವಿಷ್ಣು ಇದು. ಮಹಾವಿಷ್ಣುವಿನ ಒಂದೊಂದು ತುಂಡುಗಳು, ಆತನ ಶರೀರದ ಒಂದೊಂದು ತುಂಡುಗಳು ಅಂತ ಭಯಭಕ್ತಿಯಿಂದ ವೈಷ್ಣವರು, ವಿಷ್ಣು ಭಕ್ತರು ವೈಷ್ಣವರು ಈ ಒಂದು ಮಹಾವಿಷ್ಣು ಸಾಲಿಗ್ರಾಮನ ಮನೆಗಳಲ್ಲಿಟ್ಟು ಗುರುಗಳಿಂದ ತಗೊಂಡು, ಗುರುಗಳಿಂದ ಗಿಫ್ಟಾಗಿ, ಕಾಣಿಕೆಯಾಗಿ, ದಕ್ಷಿಣೆಯಾಗಿ ಇದನ್ನು ಪಡೆದವರು, ಗುರುಗಳಿಂದ ಗಿಫ್ಟಾಗಿ ವರವಾಗಿ ಪಡೆದು ಈ ಒಂದು ಸಾಲಿಗ್ರಾಮಗಳನ್ನು ಮನೆಯಲ್ಲಿ ಪೂಜೆ ಮಾಡಿದ್ರೆ ಅವರ ಇಷ್ಟಾರ್ಥಗಳು ಈಡೇರುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ. ದಶಾವತಾರ ಸ್ವರೂಪಿ ಶ್ರೀಮನ್ನಾರಾಯಣ ಓಂ ಶ್ರೀ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಶಂಖಚಕ್ರ ಗದಾ ಹಸ್ತ ಸ್ವರೂಪನಾದಂಥ ಆ ಭಗವಂತನು, ವಿರಾಟ ಸ್ವರೂಪನು, ಆ ವಿಧಾತನು, ಆ ಕ್ರಿಯಾಶಕ್ತಿ ಮಹಾಶಕ್ತಿ ನಮ್ಮೆಲ್ಲರ ದಾರಿದ್ರ್ಯಗಳನ್ನು ನಿವಾರಣೆ ಮಾಡ್ತಾನೆ, ರೋಗಗಳನ್ನು ನಿವಾರಣೆ ಮಾಡ್ತಾನೆ. ಹಾಗೆ ನಮಗಿರುವ ಸಮಸ್ಯೆಗಳು, ಸರ್ವ ಕಷ್ಟಗಳು, ಸರ್ವ ಸಮಸ್ಯೆಗಳಿಂದ ಬಿಡುಗಡೆಗೊಳಿಸ್ತಾನೆ. ನಮ್ಮ ಶತ್ರುಗಳ ದೃಷ್ಟಿಯನ್ನು ನಾಶ ಮಾಡ್ತಾನೆ. ಈ ರೀತಿ ಒಂದು ನಂಬಿಕೆಯನ್ನು ಇಟ್ಕೊಂಡು ಸಾಲಿಗ್ರಾಮಗಳನ್ನು ಅನಾದಿ ಕಾಲದಿಂದ ಇಲ್ಲಿವರೆಗೂ ಪೂಜೆ ಮಾಡ್ತಾ ಬಂದಿದ್ದಾರೆ, ಬರ್ತಾ ಇದ್ದಾರೆ, ಮುಂದೆ ಕೂಡ ಪೂಜೆ ಮಾಡ್ತಾರೆ. ನಿಮಗೂ ಇಷ್ಟ ಆದರೆ ಈ ಸಾಲಿಗ್ರಾಮಗಳನ್ನು ಮನೇಲಿ ಇಟ್ಕೊಳ್ಳಿ, ಜೊತೆಯಲ್ಲಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ಅಥವಾ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳಿ. ಚಿಕ್ಕ ಬರ್ತಾವೆ, ಇನ್ನೂ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳಿ, ಡಾಲರ್ ಮಾಡಿಕೊಂಡು, ಇದಕ್ಕೆ ಕವಚ ಹಾಕಿ, ಬೆಳ್ಳಿದ ಬಂಗಾರದ ಹಾಕಿ ಕುತ್ತಿಗೆಯಲ್ಲಿ, ಅಥವಾ ಪರ್ಸಲ್ಲಿ ಇಟ್ಕೊಳ್ಳಿ, ಬ್ಯಾಗಲ್ಲಿ ಇಟ್ಕೊಳ್ಳಿ, ಜೋಬಲ್ಲಿ ಇಟ್ಕೊಳ್ಳಿ, ಮನೇಲಿ ಇಟ್ಕೊಳ್ಳಿ. ಆದರೆ ಈ ಸಾಲಿಗ್ರಾಮಗಳನ್ನು ಪೂಜೆ ಮಾಡೋದರಿಂದ ಶಿವಂದು ಇರ್ಬೋದು, ಶಿವಂದು ನೋಡಿ ಭಾರಿ ಚಿಕ್ಕದಾಗಿ ಬರುತ್ತೆ ನೋಡಿರಿ, ಇದು ಭಾರಿ ಚಿಕ್ಕದಾಗಿದೆ ನೋಡ್ಬೋದು, ಕಲ್ಲರು ಇರ್ತವೆ. ಇದು ಶಿವಂದು, ಇದು ಕೂಡ ಜೋಬಲ್ಲಿ ಕುತ್ತಿಗೆಯಲ್ಲಿ ನೀವು ಎಲ್ಲಿ ಬೇಕಾದ್ರೂ ಇಟ್ಕೊಬೋದು, ಡಾಲರ್ ಮಾಡಿ ಹಾಕ್ಕೊಬೋದು. ರಿಂಗ್ ಸೈಜ್ ಇರ್ತವೆ ನಮ್ಮ ಹತ್ರ, ಅದು ಕೂಡ ರಿಂಗಲ್ಲಿ ಹಾಕೋಬೋದು. ಇವೆಲ್ಲವೂ ಮಣಿಗಳು ಅನ್ನೋದಕ್ಕಿಂತ ಸಾಲಿಗ್ರಾಮಗಳು ಅಂತ ಕರಿಬೇಕಾಗುತ್ತೆ ನೀವು, ಗೊತ್ತಾಯ್ತಲ್ಲ. ನಾನು ಈಗಾಗಲೇ ತೋರಿಸ್ದೆ ಡಬಲ್ ಸಾಲಿಗ್ರಾಮ ಕೂಡ, ಸುದರ್ಶನ ಸ್ವಾಮಿದು ಕೂಡ. ಸುದರ್ಶನ ಚಕ್ರ ಮಹಾಬಲಿ ಚಕ್ರವರ್ತಿ ಆಗಿ ಸುದರ್ಶನನು ಅವತಾರ ತಾಳಿದ್ದ. ಸುದರ್ಶನ ಸ್ವಾಮಿ ಪರಬ್ರಹ್ಮ, ಆತನ ಅವತಾರ ತಾಳಿ ಬಲಿಚಕ್ರವರ್ತಿಯಾಗಿ ಶ್ರೀಮನ್ನಾರಾಯಣನ ಭಗವಂತನೇ ಈ ಜಗತ್ತನ್ನು ನಡೆಸೋವನು ಭಗವಂತನು ಅಂತ ಭಗವಂತನಿಗೆ ದಾನ ಕೊಟ್ಟ. ಅವನು ಪುಣ್ಯವಂತ, ಮಹಾನುಭಾವ ಅಲ್ಲ. ದೇವ್ರಿಗೆ ದಾನ ಕೊಡೋದಂದರೆ ಒಬ್ಬ ಮನುಷ್ಯ, ದೇವರೇ ಬಂದ ಅವ್ರ ಹತ್ರ ಭಿಕ್ಷೆ ಬೇಡ್ತಾನಂದರೆ, ದಾನ ತಗೊಳ್ತಾನಂದರೆ, ಆ ಮಹಾಬಲಿ ಚಕ್ರವರ್ತಿ ಎಷ್ಟು ದೊಡ್ಡವನಿರ್ತಾನಲ್ವ, ಕಾಲವನ್ನು ನಿಯಂತ್ರಿಸ್ತಾನೆ. ನಮ್ಮ ದೇಹದಲ್ಲಿರುವ ಸಪ್ತಚಕ್ರಗಳೇನಿದೆ, ಕುಂಡಲಿನಿ ಸಾಧನೆ ಸಪ್ತಚಕ್ರಗಳು, ಅದರ ಸ್ವರೂಪನು ಈ ಚಕ್ರ ಸುದರ್ಶನ ಚಕ್ರ, ಮಹಾಬಲಿ ಚಕ್ರವರ್ತಿ. ಈಗ ಗೊತ್ತಾಯ್ತಲ್ಲ. ಇಡೀ ಬ್ರಹ್ಮಾಂಡದ ಗ್ರಹಗಳು, ಭೂಮಿ, ಆಕಾಶ ಇತ್ಯಾದಿ ಗ್ರಹಗಳೆಲ್ಲ ಸುತ್ತವಲ್ಲ, ಗ್ರಾವಿಟಿ ಫೋರ್ಸ್, ಮ್ಯಾಗ್ನೆಟಿಕ್ ಗ್ರಾವಿಟಿ ಫೋರ್ಸ್ ಇರುತ್ತಲ್ಲ. ಬ್ಲ್ಯಾಕ್ ಹೋಲ್ ಇರ್ಬೋದು, ಇನ್ನೊಂದು ಮತ್ತೊಂದು ಸ್ಟಾರ್ಸು, ನೆಬುಲಸ್ಸು, ಅಸ್ಟ್ರಾಯ್ಡ್ಸು, ಕಾಮೆಂಟ್ಸು, ಇವೆಲ್ಲವೂ ಪ್ಲಾನೆಟ್ಸ್ ಎಲ್ಲವೂ ಇವತ್ತು ಸ್ಯಾಟಲೈಟ್ಗಳೆಲ್ಲ ಸುತ್ತಬೇಕಾದ್ರು, ನಮ್ಮ 2 ವೀಲರು, 4 ವೀಲರ್, ಸೈಕಲ್ಲು, ಎತ್ತಿನ ಗಾಡಿ ಮತ್ತೊಂದು ಎಲ್ಲ ಓಡಬೇಕಾದ್ರು ಚಕ್ರ 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 ಚಕ್ರ. ನಮ್ಮ ಶರೀರದಲ್ಲಿರೋ ಚಕ್ರಗಳು ಸಹ ಎಲ್ಲದರ ಶಕ್ತಿ ಕಾಲಚಕ್ರವನ್ನು ನಡೆಸೋನು ಸುದರ್ಶನ ಸ್ವಾಮಿ, ಮಹಾಬಲಿ ಚಕ್ರವರ್ತಿ.
ಗೊತ್ತಾಯ್ತಲ್ಲ. ಈ ರೀತಿ ಕಾಲದ ಸ್ವರೂಪ ಈ ಸುದರ್ಶನ ಚಕ್ರ. ಅದಕ್ಕೆ ಇದು ಇಟ್ಕೊಂಡ್ರೆ ನಮ್ಮ ಅದೃಷ್ಟ ಕುಲಾಯಿಸ್ಬೋದು. ಕೆಟ್ಟ ಕಾಲ ಹೋಗ್ಬೋದು ನಮ್ಮದು. ಕೆಟ್ಟ ಕಾಲ ಅಂತಿರಲ್ಲ, ಒಳ್ಳೆ ಕಾಲ ಬರುತ್ತೆ, ಒಳ್ಳೆ ಕಾಲ ಬರುತ್ತೆ, ಒಳ್ಳೆ ಕಾಲ ಬರುತ್ತೆ ಅಂತಿರಲ್ಲ. ಅದನ್ನೆಲ್ಲ ಹೇಳ್ಕೊಂಡು ಬರ್ಬೇಕಾದ್ರೆ ಟೈಮ್ ಮಿಷಿನ್ ಅಂತ ಅಂದಿದ್ರೆ ಅದು ಸುದರ್ಶನ ದರ್ಶನ 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 ದರ್ಶಿನಿ. ದರ್ಶಿನಿ ನಾನು ಅವಾಗ ಹೇಳಿದೆ, ಒಬ್ಬರಿದ್ರೆ ಸಾಲದು, ಗಂಡು ದೇವತೆ ಒಬ್ಬರಿದ್ರೆ ಸಾಲದು, ಹೆಣ್ಣು ದೇವತೆ ಇರಬೇಕು. ದರ್ಶಿನಿ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಅದರ ಲೆಕ್ಕವನ್ನು, ಎಲ್ಲರ ಲೆಕ್ಕವನ್ನು ವಿಚಿತ್ರಗುಪ್ತನ ಥರ ಬರೆದಿಡಬೇಕು. ಅದನ್ನು ನೋಡೋರು ಅಂದರೆ ದರ್ಶನ ಸುದರ್ಶನ ದೂರದರ್ಶನ. ನಿಮ್ಮ ಭವಿಷ್ಯತ್ತನ್ನು ನಿರ್ಧರಿಸ್ತಕ್ಕಂಥವ್ರು, ಏನು ಬೇಕಾದ್ರೂ ಮಾಡ್ತಕ್ಕಂಥವ್ರು ಸುದರ್ಶನ ಸ್ವಾಮಿ. ಶತ್ರು ಸಂಹಾರಕ, ಅದೃಷ್ಟ ದೇವತೆ, ರಕ್ಷಕ, ಮಹಾರಕ್ಷಕ, ಸುರಕ್ಷಾ ಸುದರ್ಶನ ಚಕ್ರ ಸಾಲಿಗ್ರಾಮ. ಆದರೆ ಇದನ್ನು ಯಾರಂದರೆ ಅವ್ರು ಇಟ್ಕೋಬೋದಾ ಮನೆಗಳಲ್ಲಿ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಹೀಗಾಗಲೇ ಹಿಂದಿನ ಭಾಗದಲ್ಲಿ ಹೇಳಿದ್ದೀನಿ, ಮಾಂಸಾಹಾರಿಗಳಿಗೆ ಈ ಹಕ್ಕು ಇರೋದಿಲ್ಲ ಅಂತ ಪುರಾಣಗಳಲ್ಲಿ ಹೇಳಿದೆ. ನಾನಲ್ಲ ಹೇಳ್ತಾ ಇರೋದು. ಮಾಂಸ ಯಾರು ತಿನ್ನಲ್ವೋ, ಪ್ರಾಣಹಿಂಸೆ ಯಾರು ಮಾಡಲ್ವೋ ಅವರೆಲ್ಲರೂ ಈ ಶಿವನ ಸಾಲಿಗ್ರಾಮ ಇರ್ಬೋದು, ಸುದರ್ಶನ ಸಾಲಿಗ್ರಾಮ ಇರ್ಬೋದು, ವಿಷ್ಣು ಸಾಲಿಗ್ರಾಮ ಇರ್ಬೋದು, ಇಟ್ಕೋಬೋದು. ಮನೆಗಳಲ್ಲಿ ಇಟ್ಕೋಬೋದು, ಜೋಬಲ್ಲಿ ಇಟ್ಕೋಬೋದು, ಕೊರಳಲ್ಲಿ ಹಾಕ್ಬೋದು, ನಿಮ್ಮಿಷ್ಟ. ಗೊತ್ತಾಯ್ತೇನ್ರಪ್ಪ. ಇದು ಲಾಲು ಲಿಬಿಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಕತೆ. ಈ ಕತೆ ಹೇಳಿದ್ದೀನಿ ಈಗಾಗಲೇ. ಶನೇಶ್ವರ ಮಹಾವಿಷ್ಣು ಮೇಲೆ ಕೂತ್ಕೊಳ್ಳೋಕೆ ಹೋದಾಗ ಗಂಡಕಿ ನದಿ ತೀರ ಏನಿದೆ ಅಲ್ಲಿ, ಆ ಪ್ರದೇಶ ಅಲ್ಲಿ ಬೆಟ್ಟವಾಗಿ ಶ್ರೀಮನ್ನಾರಾಯಣ ಬೆಟ್ಟವಾಗಿದ್ದ. ಅದನ್ನು ಶನೇಶ್ವರನು ತನ್ನ ಆಯುಧದಿಂದ ಹೊಡೆದ. ಆವಾಗ ಚೂರುಗಳಾಗಿ ಹೋಯಿತು. ಇವತ್ತಿಗೂ ಅಲ್ಲಿ ಸಿಗುತ್ತೆ. ಇದನ್ನೇ ಹಾಯಿಕೊಂಡು ಅಲ್ಲಿರೋರೆಲ್ಲ ಶೇಖರಣೆ ಮಾಡಿ ಮಾರಾಟ ಮಾಡ್ತಾರೆ, ಮಾರ್ಕೆಟ್ನಲ್ಲಿ ಸೇವೆ ಮಾಡ್ತಾರೆ ಅವರು. ಓಕೆನಾ. ಇದು ಸುದರ್ಶನ ಜೋಡಿ ಓಂ ಶ್ರೀ ಅನಂತ ಪದ್ಮವತ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಚಕ್ರ ಸಾಲಿಗ್ರಾಮ ಅಂತ ನಾವು ಕರಿತೀವಿ. ನಿಮ್ಮೆಲ್ಲರಿಗೊಳಗಾಗಲಿ ಆ ಭಗವಂತನ ಆಶೀರ್ವಾದ ಇರಲಿ, ಆ ಭಗವತಿ ಆಶೀರ್ವಾದ ಇರಲಿ. ಓಂ ನಮಃ ಶಿವಾಯ. ಆದಿಶಕ್ತಿ ಪರಬ್ರಹ್ಮಣೇ ನಮಃ. ಹರ ಹರ ಮಹಾದೇವ್. ಓಂ ಶ್ರೀ ವಿಘ್ನೇಶ್ವರ ಶಕ್ತಿಯಿಂದ ಕುಮಾರಸ್ವಾಮಿ ಶಕ್ತಿವರೆಗೂ ನನ್ನೆಲ್ಲ ಹಿತೈಷಿ ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿ, ಮಹಾಶಕ್ತಿ. ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಶರಣು ಬಲಿ ಚಕ್ರವರ್ತಿ ಮಹಾದೇವಾಯ ನಮಃ. ಎಲ್ಲರೂ ಒಳಗಾಗಲಿ. ಈ ವಿಡಿಯೋ ಎಷ್ಟಾದರೂ ಅವ್ರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಇವೆಲ್ಲರೂ ಒಳದಾಗ ಇನ್ನೊಂದು ಮುಂದಿನ ಭಾಗದಲ್ಲಿ ಒಂದು ನಂಬರ್ಗಳ ಬಗ್ಗೆ ಹೇಳ್ತೀನಿ ನಾನು, ಭೂತ ಭವಿಷ್ಯತ್ತು ವರ್ತಕಾಲದ ಬಗ್ಗೆ. ಇದು ಮುಂದಿನ ಭಾಗದಲ್ಲಿ ಆದಷ್ಟು ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ಕೆಲವರಿಗೆ ನಂಬರ್ಗಳಿಷ್ಟ. ನೀವು ನೋಡಿದ್ರೆ ಲಕ್ಕಿ ನಂಬರು ಅಂತಾರೆ. ಏನೇನು ನಂಬರು? ಲಕ್ಕಿ ನಂಬರು ಅಂತಾರೆ. ಕೆಲವರು ಒಂದು ನಂಬರ್ ಇಟ್ಕೊತಾರೆ, ಕಲರ್ ಇಟ್ಕೊತಾರೆ, ಕಲರ್ ಮೊಬೈಲ್ಗಳಲ್ಲಿ ಇಟ್ಕೊತಾರೆ. ಕಲರ್ ಥೆರಪಿ ಅಂತ ಕೆಲವರು ಕ್ಲಾಸ್ಗಳೇ ಕೊಡ್ತಾರೆ ಕಲರ್ ಬಗ್ಗೆ. ಕೆಲವ್ರನ್ನ ಅದರಲ್ಲಿ ನಂಬರ್ಗಳು ಇಟ್ಕೊತಾರೆ ಕಲರ್ನಲ್ಲಿ. ಅದು ಅವ್ರವ್ರ ಇಷ್ಟ. ನಾನು ನಿಮಗೆ ನಂಬರ್ಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ, ನಂಬರ್ಗಳ ಬಗ್ಗೆ, ಲಕ್ಕಿ ನಂಬರ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೆಲವರು ಹೇಳಿದರು. ಈ ಲಾಟ್ರಿ ಆಡೋರು, ಯಕ್ಷಿಣಿ ವಿದ್ಯೆ, ಯಕ್ಷಿಣಿ ವಿದ್ಯೆ, ನಿಧಿಗಳ ಬಗ್ಗೆ ಶೋಧನೆ ಮಾಡೋರು, ನಿಧಿಗಳ ಬಗ್ಗೆ, ಅವರೆಲ್ಲರಿಗೂ ಈ ಸಾಲಿಗ್ರಾಮಗಳು ಭಾಳ ಮುಖ್ಯ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ನೋಡಿ, ಸಿದ್ಧಿ ಮಾಡ್ಕೊಳ್ಳೋರು, ಇದು ನನಗೆ ಸಿದ್ಧಿ ಆಗಿರ್ತಕ್ಕಂಥದ್ದು. ಸಿದ್ಧಿ ಅಂದರೆ ಅದು ಪಾಠ ಕಲಿಬೇಕು ನೀವು. ಸಿದ್ಧಿ ನೋಡಿ, ನಂಬರ್ ನೋಡಿದ್ರ ಮೇಲೆ ನೋಡಿ, ನಾನು ಹೇಳಲ್ಲ, ನಂಬರ್ ನೋಡಿ. ಓದಕ್ಕೆ ಬರಲ್ಲ ಅಂದರೆ ಹೇಳ್ಬಿಡ್ತೀನಿ. 1818 ಅಂತಿದೆ. 1818181818 ಇದು ನಂಬರ್ ಇದೆ. 1818 ಅಂತ 18 ಅಂತ 1818 ಅಂದರೆ 18 ಅಂತ. ನೀವು ಅದನ್ನು ಕೂಡ್ತಾ ಹೋದರೆ 99 ಆಗುತ್ತೆ. 18 ಎಷ್ಟಪ್ಪ? 9. ಮತ್ತು 18 ಎಷ್ಟಪ್ಪ? 9 ಅಲ್ವಾ? ಆ 9 ಕೂಡಿದ್ರೆ ಎಷ್ಟಪ್ಪ? 18. ಮತ್ತು 18 ಕೂಡಿದ್ರೆ ಎಷ್ಟಪ್ಪ? 9. ನವಶಕ್ತಿ ಅಂತ ಬರ್ತದೆ. ಓಕೆನಾ.
ಈ ನಂಬರ್ಗಳು ಥೆರಪಿನಲ್ಲಿ ಇದು ಬರುತ್ತೆ. ಇದೆಲ್ಲ ನೆಕ್ಸ್ಟ್ ಆದಷ್ಟು ನಾನು ಪಾಠ ಮಾಡ್ತೀನಿ. ಓಕೆ, ಇವೆಲ್ಲ ಇರುತ್ತೆ ಭಾಳ. ಇದು ಪಂಚಲೋಹದ್ದಿರುತ್ತೆ, 100 ಗ್ರಾಮ್ ಮೇಲೆ ಇದೆ. ಇದು 100 ಗ್ರಾಮ್ ಮೇಲೆ ತೂಕ ಇದೆ, ಪಂಚಲೋಹದ್ದಿರುತ್ತೆ. ಗೊತ್ತಾಯ್ತಲ್ಲ. ಇದರಲ್ಲಿ ಶ್ರೀರಾಮಚಂದ್ರ ಪ್ರಭು, ಸೀತಾ, ಓಂ ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ದೇವರಿದ್ದಾರೆ. ಓಂ ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ದೇವರಿದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟು ನಾನು ಕ್ಲಾಸ್ ಕೊಡ್ತೀನಿ, ತಿಳಿಸ್ಕೊಡ್ತೀನಿ ಆದಷ್ಟು ನಂಬರ್ಗಳ ಬಗ್ಗೆ. ನೋಡಿ, ಇದರಲ್ಲಿ ಸೀತಾ, ಓಂ ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ದೇವರಿದ್ದಾರೆ. ಓಕೆನಾ. ಇದರಲ್ಲಿ ನೋಡಿ ನಂಬರ್ ನೋಡಿ 1818 1818 ಇರುತ್ತೆ. 1 ಆಣೆ ಇರುತ್ತೆ, 1 ಆಣೆ ಅಂತ ಇಂಡಿಯಾ. ಓಕೆ, ಈ ರೀತಿ ಇರುತ್ತೆ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ. ಈ ವಿಡಿಯೋ ಅಷ್ಟಾದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ಮುಂದಿನ ಒಳ್ಳೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಇಲ್ಲಿವರೆಗೂ ನೋಡಿದ್ರೆ ಕಷ್ಟಪಟ್ಟು. ಹಾಗೆ ಏನಾದ್ರು ಕಾಮೆಂಟ್ ಬಾಕ್ಸ್ ಅಥವಾ ನಾನು ವಾಟ್ಸಪ್ಗೆ ಕನೆಕ್ಟ್ ಆಗಿ ನನ್ನ ನಂಬರು ಇರುತ್ತೆ, ವಾಟ್ಸಪ್ ಕನೆಕ್ಟ್ ಆಗಿ. ಓಕೆ, ನಿಮ್ಮೆಲ್ಲರಿಗೂ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.